Hi, hello, namaste friends. Welcome to my channel. This is Arjun. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ರೀತಿ ಮೂವ್ ಆಗುತ್ತೆ, ಯಾವ ರೀತಿ ಮೂವ್ ಆಗ್ಬೋದು, ನೀನೇ ನಾನು ಹೇಳಿರೋ ಅನಾಲಿಸಿಸ್ ಯಾವ ರೀತಿ ವರ್ಕ್ ಆಗಿದೆ ಒಂದ್ಸತಿ ವಾಚ್ ಮಾಡೋಣ. ಸೊ ಎಸ್ ಸೊ ಆಸ್ ಐ ಟೋಲ್ಡ್ ಎಸ್ಟರ್ಡೇ 47,900 ಅನ್ನೋ ಲೆವೆಲ್ ಅನ್ನ ಕ್ರಾಸ್ ಮಾಡಿದ್ರೆ 47,900 ಲೆವೆಲ್ ಅನ್ನ ಕ್ರಾಸ್ ಮಾಡಿದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬಹುದು. ಸೊ 248,200 ಲೆವೆಲ್ ವರೆಗೂ ಟಾರ್ಗೆಟ್ ಅನ್ನ ಇಟ್ಕೋಬಹುದು ಅಂತ ಹೇಳಿದ್ದೆ. ಸೊ ಆಲ್ಮೋಸ್ಟ್ ಇದು 1000 ಪಾಯಿಂಟ್ ವರೆಗೂ ಮೂವ್ ಆಗಿದೆ. ಬಟ್ ಆಲ್ಮೋಸ್ಟ್ ಎಸ್ 1000 ಪಾಯಿಂಟ್ ಅಂತೂ ಮೂವ್ ಆಗಿದೆ. ಸೊ ಇವತ್ತು ವಿತ್ ದ ಹೆಲ್ಪ್ ಆಫ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ವಿ ಆರ್ ಏಬಲ್ ಟು ಕ್ಯಾಪ್ಚರ್ 600 ಪಾಯಿಂಟ್ಸ್. ಆಕ್ಚುಲಿ 530 600 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಬಹುದಾಗಿತ್ತು. ಓಕೆ, ಸೊ ಆಲ್ರೆಡಿ ಕ್ಯಾಪ್ಚರ್. ಸೊ ಇವಾಗ ಏನಾಗ್ಬೋದು, ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಅನ್ನ ನೋಡೋದಾದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸೊ ಕಂಪ್ಲೀಟ್ಲಿ ಬುಲ್ಲಿಶ್ನೆಸ್ ಕಾಣ್ತಾ ಇದೆ. ಅಕಸ್ಮಾತ್ ಮಾರ್ಕೆಟ್ ಅಲ್ಲಿ ಇವಾಗ ಕಾಣ್ತಾ ಇರೋ ರೀಸೆಂಟ್ ಸ್ವಿಂಗ್ ಅಂದ್ರೆ 48,827 48,827. ಸೊ ಈ ಲೆವೆಲ್ ನ ಬ್ರೇಕ್ ಆದ್ರೆ ಅಗೇನ್ ಮೇಲ್ಗಡೆ ಹೋಗೋ ಚಾನ್ಸಸ್ ನಾರ್ಮಲಿ 15 ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ. ಸೊ ರೀಸೆಂಟ್ ಸ್ವಿಂಗ್ ಮತ್ತೆ ಕಾಣ್ತಾ ಇರೋದು ಡೈರೆಕ್ಟ್ಲಿ ನಮ್ಮ ಟಾರ್ಗೆಟ್ ಎಲ್ಲಿವರೆಗೂ ನಾವು ಇಟ್ಕೋಬೇಕು ಅಂದ್ರೆ ಐದರ್ ಈ ಸ್ವಿಂಗ್ ವರೆಗೂ ಹೋಗೋ ಚಾನ್ಸಸ್ ಅಥವಾ ಈ ಸ್ವಿಂಗ್ ಅಥವಾ ಈ ಸ್ವಿಂಗ್. ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ರೌಂಡ್ ಲೆವೆಲ್ ಅನ್ನೋದು ಒಂದಿರುತ್ತೆ. ರೌಂಡ್ ಲೆವೆಲ್ ಅಂದ್ರೆ ಇವಾಗ ಏನಿದೆ ಮಾರ್ಕೆಟ್ 48,860 ಬಂದಿದೆ. ಸೊ ರೌಂಡ್ ಲೆವೆಲ್ ಬಂತದ 49,000 ಈ ಲೆವೆಲ್ ವರೆಗೂ ಹೋಗ್ಬೋದು. ಫ್ಲಾಟ್ ಓಪನ್ ಆಗ್ಬೇಕು. ಫ್ಲಾಟ್ ಓಪನ್ ಆಗಿಬಿಟ್ಟು ಸೊ ಏನ್ ಮಾಡ್ಬೇಕು, ಕಂಪ್ಲೀಟ್ಲಿ ಈ ಲೆವೆಲ್ ನ ಬ್ರೇಕ್ ಮಾಡ್ಬೇಕು. ಫ್ಲಾಟ್ ಓಪನ್ ಆಗೋದಂದ್ರೆ ಇದು ಈ ಝೋನ್ ಅಲ್ಲಿ ಎಲ್ಲಾದ್ರೂ ಓಪನ್ ಆದ್ರೆ ಸೊ ಮಾರ್ಕೆಟ್ ಈ ಹೈ ಅನ್ನ ಬ್ರೇಕ್ ಮಾಡಿದ್ರೆ ಸೊ ಮೇ ಬಿ ಮೇಲ್ ಹೋಗೋ ಚಾನ್ಸಸ್. ಅಕಸ್ಮಾತ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೆ ಏನ್ ಮಾಡೋದು, ಗ್ಯಾಪ್ ಡೌನ್ ಆಗಿ ಓಪನ್ ಆದ್ರೆ ಕಂಪ್ಲೀಟ್ಲಿ ಆಪ್ಷನ್ ಸೆಲ್ಲರ್ಸ್ ಡೇ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲೊಂದು ಸ್ವಿಂಗ್ ಸಿಕ್ಕಿದೆ ಅಂಡ್ ಇಲ್ಲೊಂದು ಸ್ವಿಂಗ್ ಸಿಗುತ್ತೆ. ಸೊ ಇಲ್ಲಿರೋ ಮೇಲಿರೋ ಔಟ್ ದವನಿ, ಕೆಳಗಿರೋ ಔಟ್ ದವನಿ ಪುಟ್ಟು ಮತ್ತೆ ಮೇಲ್ಗಡೆ ಕಾಲು ಸೆಲ್ ಮಾಡಿ ಕೂತ್ಕೋತಾರೆ. ಮಾರ್ಕೆಟ್ ಸೈಡ್ ವೇಸ್ ಅಥವಾ ವೆಲಟೈಲ್ ಆಗೋ ಚಾನ್ಸಸ್ ಇರುತ್ತೆ. ತೀಟಾಡಿಕೆ ಟೈಮ್ ವ್ಯಾಲ್ಯೂಲಿ ಅವರಿಗೆ ಬೆನಿಫಿಟ್ ಸಿಗುತ್ತೆ. ಸೊ ಗ್ಯಾಪ್ ಡೌನ್ ಆದ್ರೆ ಸೊ ಟ್ರೇಡಿಂಗ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ. ಓಕೆ, ಮೂವ್ ಆಗುತ್ತೋ ಇಲ್ವೋ ಟ್ರೆಂಡಿ ಮಾರ್ಕೆಟ್ ಅನ್ನ ನಾವು ಕ್ಯಾಪ್ಚರ್ ಮಾಡಕ್ ಆಗಲ್ಲ. ಸೊ ಫ್ಲಾಟ್ ಓಪನ್ ಆಗಿ ಬ್ರೇಕ್ ಆದ್ರೆ ಟ್ರೆಂಡಿ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡಬಹುದು. ಅದಾದ ನಂತರ ಅಕಸ್ಮಾತ್ ಕಂಪ್ಲೀಟ್ಲಿ 100-200 ಪಾಯಿಂಟ್ ಗ್ಯಾಪ್ ಅಪ್ ಆಗಿ ಓಪನ್ ಮಾಡ್ಬಿಟ್ರೆ ಸೊ ಇಲ್ಲಿಂದ ಇಲ್ಲಿವರೆಗೂ ಅವ್ರಿಗೆ ಪ್ರಾಫಿಟ್ ಸಿಕ್ಕಿರುತ್ತೆ. ಇಲ್ಲಿ ಯಾರು ಹೋಲ್ಡ್ ಮಾಡಿರ್ತಾರೆ ಸೊ ಇಲ್ಲಿ ಬೈ ಮಾಡೋ ಡೈರೆಕ್ಟ್ಲಿ ಇಲ್ಲಿವರೆಗೂ ಹೋಲ್ಡ್ ಸಿಕ್ಕಿರುತ್ತೆ. ಸೊ ಜಾಸ್ತಿ ಪ್ರಾಫಿಟ್ ಕಾಣುತ್ತೆ ಕಣ್ಣಲ್ಲಿ ಡಿಮ್ಯಾಟ್ ಅಕೌಂಟ್ ಅಲ್ಲಿ. ಸೊ ಹಾಗಾಗಿ ಸೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಾಫಿಟ್ ಬುಕಿಂಗ್ ಪಾಯಿಂಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಕಂಪ್ಲೀಟ್ಲಿ ತುಂಬಾ ದೊಡ್ಡ ಗ್ಯಾಪ್ ಅಪ್ ಓಪನ್ ಆದ್ರೆ ಸೊ ಮತ್ತೆ ಅಗೇನ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ 3 ಮಿನಿಟ್ ಅಥವಾ 5 ಮಿನಿಟ್ ರೆಡ್ ಕ್ಯಾಂಡಲ್ ಅನ್ನ ನೋಡಿ ಅದ್ರ ಲೋ ಬ್ರೇಕ್ ಆದ ತಕ್ಷಣ ಸೊ ವಿ ಕ್ಯಾನ್ ಗೋ ಫಾರ್ ಅ ಸೆಲ್ಲಿಂಗ್ ಅಪಾರ್ಚುನಿಟಿ. ಎಲ್ಲಿವರೆಗೂ, ಸೊ ಇವತ್ತಿನ ದಿನದ ಹೈ ಏನಿರುತ್ತೆ ಅಲ್ಲಿವರೆಗೂ ಹೋಗ್ಬೋದು ಅಥವಾ 100-200 ಪಾಯಿಂಟ್ ಅನ್ನ ನಾವು ಕ್ಯಾಪ್ಚರ್ ಮಾಡಕ್ಕೆ ಪಾಸಿಬಲ್ ಆಗುತ್ತೆ. ಅಕಸ್ಮಾತ್ 100-200 ಪಾಯಿಂಟ್ ಮೇಲ್ಗಡೆ ಅದು ಗ್ಯಾಪ್ ಅಪ್ ಆದ್ರೆ, ಗ್ಯಾಪ್ ಡೌನ್ ಆದ್ರೆ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ ನಿಫ್ಟಿ ಯಾವ ರೀತಿ ಮೂವ್ ಆಗಿದೆ, ನಿಫ್ಟಿ ಕಂಪ್ಲೀಟ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು, ಸೊ ಈ ಲೆವೆಲ್ ಅನ್ನ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಸೊ ಈ ಲೆವೆಲ್ ಹತ್ರ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ಬಟ್ ಡೆಫಿನೆಟ್ಲಿ ಸೀದಾ ಒಂದೇ ಶಾರ್ಟ್ ಅಲ್ಲೇ ಇದು ಕಂಪ್ಲೀಟ್ಲಿ ಬ್ರೇಕ್ಔಟ್ ಆಗಿಬಿಟ್ಟಿದೆ. ಓಕೆ, ಸೊ ಇವಾಗ ನಾವ್ ಏನ್ ಮಾಡಬಹುದು, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಬುಲ್ಲಿಶ್ನೆಸ್ ಇದೆ. ಓಕೆ, ನಿಫ್ಟಿ ಸ್ಟ್ರಾಂಗ್ ಕಾಣಿಸ್ತಾ ಇದೆ. ಸೊ ನ್ಯೂಸ್ ಬರೋಕ್ಕಿಂತ ಮುಂಚೆ ಓಕೆ, ಸೊ ಜೂನ್ 4th ಒಳಗಡೆ ಅಕಸ್ಮಾತ್ ಈ ಕ್ಯಾಂಡಲಿನ 50% ಇದು ಕಂಪ್ಲೀಟ್ಲಿ ಕೆಳಗೆ ಬಂದ್ಬಿಟ್ರೆ ಸ್ಟಿಲ್ ನಿಫ್ಟಿ ವಿಲ್ ಬಿಕಮ್ ನೆಗೆಟಿವ್. ಸೊ ಈ 50% ಮೇಲ್ಗಡೆನೆ ಸಸ್ಟೈನ್ ಆಗ್ಬೇಕು ಅಂಡ್ ಬುಲ್ ಫ್ಲಾಗ್ ಪ್ಯಾಟರ್ನ್ ಅಂತ ಬರುತ್ತೆ. ಸೊ ಆ ಬುಲ್ ಫ್ಲಾಗ್ ಪ್ಯಾಟರ್ನ್ ಈ ರೀತಿ ಇರುತ್ತೆ. ಅಪ್ ಟ್ರೆಂಡ್ ಆಗಿದೆ ಇವಾಗ ಅಂಡ್ ಸ್ವಲ್ಪ ರೆಸ್ಟ್ ಮಾಡಬೇಕು. ಅಬೌವ್ 50% ಆಫ್ ದ ಕ್ಯಾಂಡಲ್ ಓನ್ಲಿ ರೆಸ್ಟ್ ಮಾಡಿ ಆಮೇಲೆ ಹೈ ಬ್ರೇಕ್ ಆದ್ರೆ ಅಗೇನ್ ವಿ ಕಾನ್ ಗೋ ಫಾರ್ ಅ ಬುಲ್ಲಿಶ್ನೆಸ್. ಓಕೆ, ಅಂದ್ರೆ ಬೈಯಿಂಗ್ ಅಪಾರ್ಚುನಿಟಿನ ಇದರಲ್ಲಿ ನೋಡಬಹುದು, ಒಂದು ಅಪ್ ಟ್ರೆಂಡ್ ನ ನೋಡಬಹುದು. ಸೇಮ್ ಟು ಸೇಮ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲೂ ಕೂಡ. ಓಕೆ, ಸೊ ನಿನ್ನೆ ಹೇಳಿದ್ದೆ ನಿಫ್ಟಿ ಕೂಡ ಸ್ಟಿಲ್ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಅಂತ. ಹೈ ಬ್ರೇಕ್ ಆದಾಗ, ರೀಸೆಂಟ್ ಸ್ವಿಂಗ್ ಗಳನ್ನ ಬ್ರೇಕ್ ಮಾಡಿದಾಗ. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲೂ ಕೂಡ ಅಕಸ್ಮಾತ್ ಈ ರೀತಿ ಒಂದು 5 to 6 ಕ್ಯಾಂಡಲ್ಸ್ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ ಆದ್ರೆ ಸೊ ಇಂಟ್ರಾಡೇದಲ್ಲೇ ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಅಕಸ್ಮಾತ್ ಫ್ಲಾಟ್ ಓಪನ್ ಆಯ್ತಿದ್ದು, ಸೊ ಫ್ಲಾಟ್ ಓಪನ್ ಆಗಿ ಒಂದು ರೆಡ್ ಕ್ಯಾಂಡಲ್ ಆಯ್ತು ಅಂದ್ರೆ, ರೆಡ್ ಕ್ಯಾಂಡಲ್ ಆಗಿ ಅದರ ಹೈ ಬ್ರೇಕ್ ಆದ್ರೆ 5 ಮಿನಿಟ್ 3 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಅಗೇನ್ ಇಟ್ ಕ್ಯಾನ್ ಗೋ ಫಾರ್ ಬೈಯಿಂಗ್ ಅಪಾರ್ಚುನಿಟಿ. ಬಟ್ ಇದರಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ಯಾವುದೂ ಇಲ್ಲ. ಸೊ ಈ ಲೆವೆಲ್ ಅನ್ನ ಏನ್ ಬ್ರೇಕ್ಔಟ್ ಲೆವೆಲ್ ಇದೆ, ಸೊ ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದ ಮೇಲೆ ಮಾತ್ರ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ಹುಡುಕ್ಬಹುದು ನಿಫ್ಟಿಯಲ್ಲಿ. ಅದಾದ ನಂತರ CNX ಫೈನಾನ್ಸ್
ಫಿನ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಸೇಮ್ ಟು ಸೇಮ್ ಫಿನ್ ನಿಫ್ಟಿಯಲ್ಲಿ ಸೊ ಈ ಲೆವೆಲ್ ಹತ್ರ ಬಂದಿದೆ ಅಂತ ನಾನು ಹೇಳಿದ್ದೆ, ಸ್ಟಿಲ್ ನೆಗೆಟಿವ್ ಇದೆ ಅಂತ ನಾನು ಹೇಳಿದ್ದೆ, ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ಲಾಟ್ ಓಪನ್ ಆಗಿ ರೀಸೆಂಟ್ ಹೈ ಬ್ರೇಕ್ ಆಗಿ ಪೂರ್ತಿ ಮೇಲ್ಗಡೆ ಹೋಗಿದೆ. ಸೊ ಇವತ್ತು ಮೂವ್ ಆಗಿರೋ ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಆಲ್ ದ ಇಂಡೆಕ್ಸಸ್ ಆರ್ ಲುಕಿಂಗ್ ಸ್ಟ್ರಾಂಗ್ ಆಕ್ಚುಲಿ. ಸೊ ಅಗೇನ್ ಫ್ಲಾಟ್ ಓಪನ್ ಆಗಿ ಇದರಲ್ಲಿ ಹೈ ಬ್ರೇಕ್ ಆದ್ರೆ ವಿ ಕ್ಯಾನ್ ಗೋ ಫಾರ್ ಬೈಯಿಂಗ್. ಬಟ್ ತುಂಬಾ ಗ್ಯಾಪ್ ಅಪ್ ಆದ್ರೆ ಲೈಕ್ ಫಿನ್ ನಿಫ್ಟಿಯಲ್ಲಿ ಅರೌಂಡ್ 200 ಪಾಯಿಂಟ್ ಅಥವಾ 100 ಪಾಯಿಂಟ್ 150 ಪಾಯಿಂಟ್ ಗ್ಯಾಪ್ ಅಪ್ ಆದ್ರೆ ಸೊ ಇಲ್ಲಿಂದ ಅಗೇನ್ ಸೆಲ್ಲಿಂಗ್ ಅಪರ್ಚುನಿಟಿ ಬರುತ್ತೆ. ಅಥವಾ ಕಂಪ್ಲೀಟ್ಲಿ ಗ್ಯಾಪ್ ಡೌನ್ ಓಪನ್ ಆದ್ರೆ ಇಲ್ಲಿವರೆಗೂ ಗ್ಯಾಪ್ ಡೌನ್ ಓಪನ್ ಆದ್ರೆ ಏನಾಗಬಹುದು, ಇಟ್ ಈಸ್ ಆಪ್ಷನ್ ಸೆಲ್ಲರ್ ಡೇ. ಸೊ ಹೈ ಮೇಲ್ಗಡೆ ಲೋ ಕೆಳಗಡೆ ಔಟ್ ದ ಮನಿ ಸೆಲ್ ಮಾಡಿ ಕೂತಿರ್ತಾರೆ. ಸೊ ವ್ಯಾಲೆಟೈಲ್ ಆಗ್ಬಹುದು ಅಥವಾ ಟೈಮ್ ಡಿಕೆಯಲ್ಲಿ ಅವರಿಗೆ ಪ್ರಾಫಿಟ್ ಸಿಗ್ಬಹುದು. ಆಪ್ಷನ್ ಬೈಯರ್ ಡೇ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ಯಾವುದೇ ಇಂಡೆಕ್ಸ್ ನೋಡ್ಲಿ ಇವಾಗ ಕಂಪ್ಲೀಟ್ಲಿ ಅಪ್ ಟ್ರೆಂಡ್ ಹೋಗಿದೆ. ಓಕೆ, ಇವತ್ತಿನ ದಿನ ಮಾತ್ರ ಫ್ಲಾಟ್ ಓಪನ್ ಆಗಿ ರೀಸೆಂಟ್ ಸ್ವಿಂಗ್ ಹೈ ಅನ್ನ ಬ್ರೇಕ್ ಮಾಡಿದ್ಮೇಲೆ ಓಕೆ, ಸೊ ಅದರ ಲೆವೆಲ್ ಇರ್ತಕ್ಕಂಥ 50 to 100 ಪಾಯಿಂಟ್ಸ್ ಅನ್ನ ಎಸ್ ಇಟ್ಕೊಂಡು ನಾವು ಟಾರ್ಗೆಟ್ ಅನ್ನ ಸೆಟ್ ಮಾಡ್ತೀವಿ. ಡನ್. ಸೊ ಥ್ಯಾಂಕ್ ಯು.